ಗುರ್ಲಾಪುರದೊಳಗೆ ಕಬ್ಬಿನ ಬೆಳೆಯನ್ನ ಬೆಳೆದಿರ್ತಕ್ಕಂಥ ರೈತರು ನೋಡ್ರಿ, ಒಬ್ಬರು ಯಾರ ಒಂದು ಪುಸ್ತಕ ಬರೆದ್ರಂದ್ರೆ ಇದ್ರ ಮೇಲೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಈ ಪುಸ್ತಕದ ಬೆಲೆ 50 ರೂಪಾಯಿ ಅಂತ ನಿಗದಿ ಮಾಡಿ ಪ್ರಿಂಟ್ ಮಾಡ್ತಾರೆ. ಒಂದು ಯಾವ್ದಾರ ಫೇರ್ ಅಂಡ್ ಲವ್ಲಿ ಹೊರಗೆ ಬಂತಂದ್ರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡಿ ಬಿಡ್ತಾರೆ. ಇನ್ನೊಂದು ಯಾವುದಾದ್ರೂ ವಸ್ತು ಮಾರ್ಕೆಟಿಗೆ ಬಂತಂದ್ರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡಿ ಅವ್ರು ಹೇಳಿದ ರೇಟ್ ಎಲ್ಲ ಹಾಕ್ತಾರೆ. ಅವ್ರು ಅದ್ರಾಗ ಇದಕ್ಕಿಷ್ಟಾಗೈತಿ, ಇದಕ್ಕಿಷ್ಟು GST, ಸೆಂಟ್ರಲಿಂದ ಇಷ್ಟು, ಸ್ಟೇಟಿಂದ ಇಷ್ಟೆಲ್ಲ ಮಾಡ್ಕೊಂಡು ನಮ್ಮ ತಲೆ ಮೇಲೆ ಹಾಕಿ ಇಷ್ಟಕ್ಕಿಷ್ಟು ರೇಟ್ ಅಂತ ತಿಳ್ಕೊಂಡು ನಮಗೊಂದು ರೇಟ್ ಫಿಕ್ಸ್ ಮಾಡಿ ಹೊರಗೆ ತೊಗೊಂಬರ್ತಾರಲ್ಲ. ಹೊರಗಿನ ಎಲ್ಲ ವಸ್ತುಗಳನ್ನು ತಯಾರು ಮಾಡಿ ಅವ್ರು ರೇಟ್ ಫಿಕ್ಸ್ ಮಾಡೇ ಬಿಡ್ತಾರೆ. ಆದ್ರೆ ಜಗತ್ತಿನೊಳಗೆ ಒಬ್ಬನೇ ಒಬ್ಬದಾನ, ಬೆಳೆದಿರ್ತಕ್ಕಂಥದ್ದಕ್ಕೆ ತಾನೇ ರೇಟ್ ಫಿಕ್ಸ್ ಮಾಡುವಂಥ ಅಧಿಕಾರ ರೈತರಿಗೆ ಕೊಟ್ಟಿಲ್ಲ. ಆ ರೇಟ್ ನಮಗೊಂದಿಟ್ಟು ಗಿಟಕು ಅಂದ್ಕೊಡ್ರಿ ಅಂತ ತಿಳ್ಕೊಂಡು ಇದ್ದಿರುವಂಥ ರೇಟನ್ನು ಜಾಸ್ತಿ ಮಾಡಿ 3500 ರೂಪಾಯಿ ಕಬ್ಬಿ ಕೊಡು ಅಂತ ತಿಳ್ಕೊಂಡು 10 ದಿವಸದಿಂದ ಅಲ್ಲಿ ಕುತ್ಕೊಂಡು ರೋಡ್ನೇ ಕುತ್ಕೊಂಡು ಸರ್ಕಾರ ಕೇಳುವಂಥ ಪರಿಸ್ಥಿತಿ ಬಂದೈತೆ ಅಂದ್ರೆ ನಮ್ಮ ರೈತರ ಪರಿಸ್ಥಿತಿ ಎಲ್ಲೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಮಾಜ ಬದಲಾಗಬೇಕು. ಯಾರಾದರೂ ಮಾರ್ಕೆಟ್ನೊಳಗೆ ಬಂದಿರತಕ್ಕಂಥ ಮಕ್ಕಕ್ಕೆ ಹಚ್ಕೊಳ್ಳುವಂಥ ಪೌಡರ್ ಬಂದರೆ ಯಾರೂ ಚೌಕಾಶಿ ಮಾಡೋದಿಲ್ಲ. ಮತ್ತೊಂದು ಯಾವುದಾದ್ರೂ ಸಾಮಾನು ಮನೆಗೆ ಬೇಕಾಗಿರುವಂಥ ತೊಗೊಳಕ್ಕೆ ಹೋದರೆ ಅದನ್ನು ಯಾರೂ ಚೌಕಾಶಿ ಮಾಡೋದಿಲ್ಲ. ಏನಾದರೂ ಕುಡಿಬೇಕಂತ ಅನಿಸಿದ್ರೆ ಹೋಗಿ ಬೀರ್ ಬ್ರ್ಯಾಂಡಿ ಒಳಗೆ ಹೋಗಿ ಶರಾಯಿ ತೊಗೊಂಡು ಕುಡಿಯೋಕತ್ರ ಯಾರೂ ಚೌಕಾಶಿ ಮಾಡಿ ತೊಗೊಂಬರೋದಿಲ್ಲ. ಯಾವ ಚೌಕಾಶಿ ಮಾಡಿ ತೊಗೊಂಬರಂಗಿಲ್ಲ ಅಂತ ತಿಳ್ಕೊಂಡು ಜೀವನ ಮಾಡ್ತಾರೆ. ಆದರೆ ರೈತ ಬೆಳೆದಿದ್ದನ್ನು ಒಂದಿಷ್ಟು ಹೊರಗೆ ತಂದಿಟ್ಟ ಅಂದ್ರೆ ಅವ 10 ರೂಪಾಯಿ ಅಂತ ಅದಕ್ಕೆ ರೇಟ್ ಫಿಕ್ಸ್ ಮಾಡಿದರೆ 8 ಕೊಡ್ತೀನೋ 7 ಕೊಡ್ತೀನೋ 5 ರೂಪಾಯಿ ಕೊಡ್ತೀನೋ ಅಂತ ತಿಳ್ಕೊಂಡು ನಿಮ್ಮ ರೇಟ್ ಫಿಕ್ಸ್ ಮಾಡಿ ಅವನ ಜೀವನದ ಮೇಲೆ ಹೊರೆ ಹಾಕುವಂಥ ಪ್ರಯತ್ನ ಮಾಡ್ತೀವಲ್ಲ. ಈ ಮನಸ್ಥಿತಿ ಬದಲಾಗೋ ಮಟ್ಟ ರೈತರ ಪರಿಸ್ಥಿತಿ ಯಾವತ್ತೂ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ.